ಹಾಯ್ ಪ್ರಿಯ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೊಸ ಕತೆಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ವಿಕ್ರಮ್. ನನಗೆ 28 ವರ್ಷ. ಬೆಂಗಳೂರಿನ ಒಂದು ದೊಡ್ಡ ಐಟಿ ಕಂಪನಿಯಲ್ಲಿ ಸಾಫ್ಟ್ವೇರ್ ಎಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದೇನೆ. ನೋಡಲು ಸ್ಮಾರ್ಟ್, ಒಳ್ಳೆಯ ಸ್ವಭಾವದವನು, ಜನರೊಂದಿಗೆ ಬೇಗ ಬೆರೆಯುವವನು. 6 ತಿಂಗಳ ಹಿಂದೆ ನನ್ನ ಮದುವೆ ಆಗಿತ್ತು. ನನ್ನ ಹೆಂಡತಿ ಸೌಮ್ಯ 24 ವರ್ಷದ ಚೆಲುವೆ. ಚಿಕ್ಕವಳೆ, ಆದರೂ ತುಂಬಾ ಸುಂದರಿ, ಆಕರ್ಷಕ. ನಮ್ಮದು ಪ್ರೀತಿಯ ಮದುವೆಯಾದ್ದರಿಂದ ಮೊದಮೊದಲು ಒಬ್ಬರನ್ನೊಬ್ಬರು ಬಿಟ್ಟು ಇರಲೇ ಸಾಧ್ಯವಾಗುತ್ತಿರಲಿಲ್ಲ. ವಾರದಲ್ಲಿ ಒಂದೇ ಒಂದು ರಜಾ ದಿನ ಬಂದರೂ ಸಾಕು, ಇಬ್ಬರೂ ಒಟ್ಟಿಗೆ ಇದ್ದು ಸಮಯ ಕಳೆಯುತ್ತಿದ್ದೆವು. ನಾವು ಮಲ್ಲೇಶ್ವರದಲ್ಲಿ ಒಂದು ಸಣ್ಣ ಬಾಡಿಗೆ ಮನೆಯಲ್ಲಿ ಇದ್ದೆವು. ಮನೆ ಮಾಲೀಕಿ ಶ್ರುತಿ ಮೇಡಂ. ವಯಸ್ಸು ಸುಮಾರು 41-42 ಇರಬಹುದು, ಆದರೆ ನೋಡಲು 25ರ ಹರೆಯದ ಯುವತಿಯಂತೆ. ತುಂಬಾ ಸುಂದರಿ, ಆಕರ್ಷಕ ದೇಹ. ಗಂಡ ದೊಡ್ಡ ಬಿಜಿನೆಸ್ ಮ್ಯಾನ್, ಯಾವಾಗಲೂ ದುಬೈ, ಸಿಂಗಪುರ, ಅಮೆರಿಕ ಸುತ್ತುತ್ತಿರುತ್ತಾನೆ. ಶ್ರುತಿ ಮೇಡಂಗೆ ಒಂದು 3 ವರ್ಷದ ಮಗು ಆದಿತ್ಯ. ಇಬ್ಬರೇ ಮನೆಯಲ್ಲಿ. ಮೇಡಂ ತುಂಬಾ ಒಳ್ಳೆಯ ಸ್ವಭಾವದವರು, ಯಾವಾಗಲೂ ನಗುಲಾಬಿ ನಗು ಇರುತ್ತದೆ. ಅದಕ್ಕೆ ನನ್ನ ಹೆಂಡತಿ ಸೌಮ್ಯಗೆ ತುಂಬಾ ಇಷ್ಟವಾಗಿತ್ತು. ನಮಗೆ ಬೇಕಾದಷ್ಟು ಏಕಾಂತ ಸಿಗುತ್ತಿತ್ತು. ಒಂದು ದಿನ ಸೌಮ್ಯ ನಗುತ್ತಾ ಹೇಳಿದಳು, ವಿಕ್ರಮ್, ನಿಮಗೆ ಗೊತ್ತೇನಾದರೂ ತಲೆಯಲ್ಲಿ ಇದ್ದೀಯಾ? ಯಾವಾಗಲೂ ನನ್ನನ್ನೇ ಒತ್ತಾಯ ಮಾಡ್ತೀರಿ. ಮನೆ ಮಾಲೀಕಿ ಏನಾದರೂ ಯೋಚಿಸಿದರೆ? ನಾನು ನಗುತ್ತಾ, ಯಾಕೆ ಯೋಚಿಸ್ತಾರೆ? ನಮ್ಮದು ಹೊಸ ಮದುವೆ ಅಂತ ಗೊತ್ತಲ್ಲವೇ ಅವರಿಗೆ? ಅವಳು ಸ್ವಲ್ಪ ಮುಜುಗರದಿಂದ. ಅವತ್ತು ಶ್ರುತಿ ಮೇಡಂ ನನ್ನಲ್ಲಿ ಕೇಳಿದ್ರು, ಸೌಮ್ಯ, ವಿಕ್ರಮ್ ಮನೆಯಲ್ಲಿದ್ದಾಗ ನಿಮ್ಮ ಬಾಗಿಲು ಯಾಕೆ ಯಾವಾಗಲೂ ಮುಚ್ಚಿರುತ್ತೆ? ಸ್ವಲ್ಪ ಗುಸುಗುಸು ಧ್ವನಿಗಳು ಕೇಳ್ತವಲ್ಲ ಅಂತ. ನಾನು ಸೌಮ್ಯಾಳನ್ನು ಎಳೆದು ತಬ್ಬಿಕೊಂಡು, ಅದಕ್ಕೆ ನಾನು ನಿನ್ನೇ ದೋಷಿ. ನಿನ್ನನ್ನು ಬಿಟ್ಟು ಇರಲಾರೆ. ಇನ್ನು ಮುಂದೆ ಜಾಗ್ರತೆ. ಖುಷಿಯಾದೆ ಎಂದೆ. ಕೆಲವು ದಿನಗಳ ನಂತರ ನನ್ನ ಗಮನ ನಿಧಾನವಾಗಿ ಶ್ರುತಿ ಮೇಡಂ ಕಡೆಗೆ ತಿರುಗಿತು. ಒಂದು ದಿನ ಮೋಡಿ ಸಂಭೋಗ ವಶೀಕರಣ ಸ್ಪೆಷಲಿಸ್ಟ್. ವಶೀಕರಣಕ್ಕೋಸ್ಕರನೇ ಕರೆ ಮಾಡಿ. ಮಹಾಕಾಳಿ ತಾಂತ್ರಿಕ ಪೀಠಂ ಶ್ರೀ ಮಹಾ ಅಘೋರ ತಪಸ್ವಿ ನಿಮ್ಮ ಪ್ರೀತಿಯನ್ನ ಮರಳಿ ಪಡೆಯಬೇಕೇ? ನಿಮ್ಮ ಪ್ರೀತಿಯನ್ನ ಮನೆಯಲ್ಲಿ ಒಪ್ಪುತ್ತಿಲ್ಲವೇ? ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮಂತೆ ಆಗಬೇಕೇ? ಲವ್ ಮ್ಯಾರೇಜ್ ನಲ್ಲಿ ಕುಟುಂಬದಿಂದ ಕಿರಿಕಿರಿಯಾಗುತ್ತಿದೆಯೇ? ನಿಮ್ಮ ಪತಿ ಅಥವಾ ಪತ್ನಿಗೆ ಪರಸ್ತ್ರೀ ಸಹವಾಸ ಬಿಡಿಸಬೇಕೇ? ಇಲ್ಲಿದೆ ಶಾಶ್ವತ ಪರಿಹಾರ. ವಶೀಕರಣ ಮತ್ತು ಶತ್ರು ಮುತ್ತಿಗೆಗೆ ಓಪನ್ ಚಾಲೆಂಜ್. ನಿಮ್ಮ ಕೆಲಸ ಕೇವಲ 2 ಗಂಟೆಯಲ್ಲಿ ಶಾಶ್ವತ ಸಮಾಧಾನ ಇಲ್ಲಿದೆ. ಕೆಲಸ ಆಗದಿದ್ದಲ್ಲಿ ನಿಮ್ಮ ಹಣ ವಾಪಸ್. ಗುಪ್ತ ಅಘೋರ ವಾಮ ಪದ್ಧತಿಯಿಂದ ಇಲ್ಲಿ ಶಾಶ್ವತ ಪರಿಹಾರ ಗ್ಯಾರಂಟಿ. ಅವರು ಬಾಲ್ಕನಿಯಲ್ಲಿ ನಿಂತು ಬಟ್ಟೆ ಒಣಗಿಸುತ್ತಿದ್ದರು. ನಾನು ಆಕೆಯ ಸೌಂದರ್ಯವನ್ನು ದಿಟ್ಟಿಸಿ ನೋಡುತ್ತಿದ್ದೆ. ಆ ಗಾಳಿಯಲ್ಲಿ ಸೀರೆಯ ಸೆರಗು ಸ್ವಲ್ಪ ಜಾರಿತು. ಆಗ ನನ್ನ ಕಡೆಗೆ ತಿರುಗಿ ನೋಡಿ ಮುಗುಳ್ನಗೆ ನಕ್ಕರು. ನನಗೆ ಒಳಗೊಳಗೆ ಸಂತೋಷದ ಜ್ವಾಲೆ ಹೊತ್ತಿಕೊಂಡಿತು. ಶ್ರುತಿ ಮೇಡಂ ತುಂಬಾ ಒಂಟಿಯಾಗಿದ್ದರು. ಗಂಡ ತಿಂಗಳಿಗೊಮ್ಮೆ ಬಂದರು. 2 ದಿನ ಇದ್ದು ಹೋಗುತ್ತಿದ್ದ. ಆದಿತ್ಯ ನನ್ನ ಹೆಂಡತಿಯ ಹತ್ತಿರ ತುಂಬಾ ಹತ್ತಿರವಾಗಿದ್ದ. ಶ್ರುತಿ ಮೇಡಂಗೆ ಎಲ್ಲಾದರೂ ಹೋಗಬೇಕಾದರೆ ಆದಿತ್ಯನನ್ನು ಸೌಮ್ಯ ಬಳಿ ಬಿಟ್ಟು ಹೋಗುತ್ತಿದ್ದರು. ಈಗ ಮೇಡಂ ನನ್ನೊಂದಿಗೆ ತುಂಬಾ ಮುಕ್ತವಾಗಿ ಮಾತಾಡಲು ಶುರು ಮಾಡಿದ್ದರು. ಕಣ್ಣುಗಳಲ್ಲೇ ಏನೋ ಒಂದು ಬೇಡಿಕೆ ಕಾಣುತ್ತಿತ್ತು. ಅದೇ ಸಮಯದಲ್ಲಿ ಸೌಮ್ಯ ಗರ್ಭಿಣಿಯಾದಳು. 2 ಕುಟುಂಬಕ್ಕೂ ತುಂಬಾ ಸಂತೋಷ. ಶ್ರುತಿ ಮೇಡಂ ಈಗ ಸೌಮ್ಯಾಳ ಕಾಳಜಿಗೆ ತಾಯಿಯಂತೆ ನೋಡಿಕೊಳ್ಳಲು ಶುರು ಮಾಡಿದರು. ಸಂಜೆ ನಾನು ಆಫೀಸ್ನಿಂದ ಬಂದಾಗ ಕೆಲವೊಮ್ಮೆ ಮೇಡಂ ಚಹಾ ಮಾಡಿಕೊಟ್ಟು, ವಿಕ್ರಮ್, ಇವತ್ತು ದಣಿದಿದ್ದೀಯಾ ಎಂದು ಕೇಳುತ್ತಿದ್ದರು.
ಚಹಾ ಕೊಡುವಾಗ ಕೈ ಸ್ವಲ್ಪ ಉದ್ದವಾಗಿ ತಾಗುತ್ತಿತ್ತು. ಕೆಲವೊಮ್ಮೆ ಅವರೇ ಸ್ವಲ್ಪ ಹೊರಗೆ ಬಂದು ಕೈ ತಾಗಿಸುತ್ತಿದ್ದರು. ನಾನು ಮೊದಮೊದಲು ನಿರ್ಲಕ್ಷಿಸಿದೆ. ಒಂದು ದಿನ ನಗುತ್ತಾ ಹೇಳಿದರು, ಅಭಿನಂದನೆಗಳು ವಿಕ್ರಮ್. ಇಷ್ಟು ಬೇಗನೆ ಫ್ಯಾಮಿಲಿ ಪ್ಲಾನಿಂಗ್ ಮುಗಿಸಿದ್ರಿ. ಇನ್ನು 2-3 ವರ್ಷ ಆನಂದಿಸಬೇಕಿತ್ತಲ್ಲ. ನಾನು ನಗುತ್ತಾ, ಏನೂ ಇಲ್ಲ ಮೇಡಮ್, ಜೀವನ ನಮಗೆ ಇಷ್ಟ ಬಂದಂಗೆ ಬಾಳೋಣ. ಅವರು ಸ್ವಲ್ಪ ಬೇಸರದಿಂದ, ನಿನ್ನಂತ ಗಂಡ ಇದ್ದರೆ ಯಾರಿಗೆ ಬೇಜಾರು? ನನ್ನವನನ್ನೇ ನೋಡು, ತಿಂಗಳಿಗೊಮ್ಮೆ ಬಂದ್ರೂ ಫೋನ್ಲೇ ಮಾತಾಡ್ತಾನೆ ಎಂದರು. ಅವರ ಕಣ್ಣುಗಳು ತುಂಬಾ ಒಂಟಿತನದಿಂದ ತುಂಬಿತ್ತು. ಸೌಮ್ಯಾಳ 7ನೇ ತಿಂಗಳು ತುಂಬಿತು. ಡಾಕ್ಟರ್ ಪೂರ್ತಿ ರೆಸ್ಟ್ ಹೇಳಿದರು. ಆದ್ದರಿಂದ ಸೌಮ್ಯಾಳ ತಾಯಿ ಬಂದು 2 ದಿನ ಇದ್ದು ಹೆರಿಗೆಗಾಗಿ ಅವಳನ್ನು ತವರು ಮನೆಗೆ ಕರೆದೊಂಡು ಹೋದರು. ಈಗ ನಾನು ಮನೆಯಲ್ಲಿ ಒಬ್ಬಂಟಿಯಾಗಿದ್ದೆ. ರಾತ್ರಿ ಒಂಟಿತನ ತುಂಬಾ ಕಾಡುತ್ತಿತ್ತು. ನಿದ್ದೆಯೇ ಬರುತ್ತಿರಲಿಲ್ಲ. ಒಂದು ಸಂಜೆ ಆಫೀಸ್ನಿಂದ ಬಂದಾಗ ಶ್ರುತಿ ಮೇಡಂ ಬಾಗಿಲಲ್ಲಿ ನಿಂತಿದ್ದರು. ವಿಕ್ರಮ್ ಫ್ರೆಶ್ ಆಗಿ ನನ್ನ ಮನೆಗೆ ಬಾ, ಚಹಾ ಮಾಡುತ್ತೇನೆ ಎಂದರು. ನಾನು ಫ್ರೆಶ್ ಆಗಿ ಹೋದೆ. ಆದಿತ್ಯ ಸೋಫಾದಲ್ಲಿ ಕಾರ್ಟೂನ್ ನೋಡುತ್ತಿದ್ದ. ಮೇಡಂ ಗುಲಾಬಿ ಸೀರೆಯಲ್ಲಿ ತುಂಬಾ ಸುಂದರವಾಗಿ ಕಾಣುತ್ತಿದ್ದರು. ಚಹಾ ಕೊಡಲು ಬಾಗಿದಾಗ ಸೆರಗು ಸ್ವಲ್ಪ ಜಾರಿತು. ವಿಕ್ರಮ್, ಚಹಾ ತಣ್ಣಗಾಗುತ್ತೆ ಎಂದು ನಗುತ್ತಾ ಹೇಳಿದರು. ಇವತ್ತು ಊಟಕ್ಕೂ ಇಲ್ಲೇ ಬಾ, ಇಬ್ಬರಿಗೂ ಮಾಡುತ್ತೇನೆ ಎಂದರು. ನಾನು, ಬೇಡ ಮೇಡಂ, ತೊಂದರೆ ಆಗುತ್ತೆ. ಅವರು ಒತ್ತಾಯ ಮಾಡಿ, ನನ್ನನ್ನು ನಿನ್ನವಳು ಅಂತ ಭಾವಿಸುತ್ತೀಯಾ? ಒಂದು ಊಟ ಸಹ ಮಾಡಕೂಡದ? ಒಂದು ವೇಳೆ ನಿನಗೆ ಬೇಜಾರು ಆದರೆ ನನಗೆ ಬೇಕಾದ್ದನ್ನು ನಿನ್ನಿಂದ ತೆಗೆದುಕೊಳ್ಳುತ್ತೇನೆ ಎಂದು ಕಣ್ಣು ಮಿಣುಗಿಸಿ ನಕ್ಕರು. ಒಂದು ದಿನ ಆದಿತ್ಯನಿಗೆ ಜ್ವರ ಬಂತು. ಅವನು ಗೋಳಾಡುತ್ತಿದ್ದ. ನಾನು ತಕ್ಷಣ ಆಸ್ಪತ್ರೆಗೆ ಕರೆದೊಯ್ದೆವು. ಔಷಧ ಕೊಟ್ಟು ಮನೆಗೆ ಬಂದಾಗ ಆದಿತ್ಯ ನಿದ್ದೆ ಮಾಡಿದ. ಮೇಡಂ ಆಯಾಸದಿಂದ ಕೂರ್ತಿದ್ದರು. ನಾನು ಅವರ ಕೈ ಹಿಡಿದು, ನೀವು ರೆಸ್ಟ್ ತಗೊಳ್ಳಿ, ನಾನು ಚಹಾ ಮಾಡುತ್ತೇನೆ ಎಂದೆ. ಅವರು ನನ್ನ ಕೈ ಸ್ಪರ್ಶದಿಂದ ಸ್ವಲ್ಪ ನಾಚಿಕೊಂಡು ದೂರ ಸರಿದರು. ನೀನೇ ಫ್ರೆಶ್ ಆಗಿ ಬಾ, ನಾನೇ ಮಾಡುತ್ತೇನೆ ಎಂದರು. ರಾತ್ರಿ 10 ಗಂಟೆಯ ಸುಮಾರಿಗೆ ಊಟ ಮುಗಿಸಿ ಆದಿತ್ಯ ನಿದ್ದೆಯಲ್ಲಿದ್ದ. ಮೇಡಂ ನೈಟಿ ಧರಿಸಿ ಬಂದರು. ತುಂಬಾ ಆಕರ್ಷಕವಾಗಿ ಕಾಣುತ್ತಿದ್ದರು. ನನಗೆ ಒಳಗೊಳಗೆ ಭಾವನೆಗಳು ಉಕ್ಕಿ ಬರುತ್ತಿದ್ದವು. ವಿಕ್ರಮ್, ಇವತ್ತು ಇಲ್ಲೇ ಇರು. ಆದಿತ್ಯಗೆ ರಾತ್ರಿ ಜ್ವರ ಬಂದರೆ ನಾನು ಒಬ್ಬಳೇ ಏನು ಮಾಡ್ತೀನಿ ಎಂದು ನನ್ನ ಕೈ ಹಿಡಿದು ಒಳಕೋಣೆಗೆ ಕರೆದೊಯ್ದರು. ಲೈಟ್ ಆಫ್ ಮಾಡಿ ನನ್ನ ಪಕ್ಕದಲ್ಲಿ ಬಂದು ಕೂರ್ತರು. ನಿಧಾನವಾಗಿ ನನ್ನನ್ನು ಸ್ಪರ್ಶಿಸತೊಡಗಿದರು. ನಾನು ಅವರನ್ನು ಗಟ್ಟಿಯಾಗಿ ಒಳಕೊಂಡೆ. ಇಬ್ಬರೂ ಒಂದಾಗಿ ತುಂಬಾ ಸಂತೋಷದ ಕ್ಷಣಗಳನ್ನು ಕಳೆದೆವು. ಅವರು ನನ್ನ ಕಿವಿಯಲ್ಲಿ, ವಿಕ್ರಮ್, ಇಷ್ಟು ವರ್ಷಗಳಲ್ಲಿ ಇಂಥ ಸಂತೋಷ ನನ್ನ ಗಂಡ ಕೊಟ್ಟಿರಲಿಲ್ಲ. ನೀನು ನನ್ನ ಬಹುದಿನದ ಬಯಕೆ ಈಡೇಗೀಕರಿಸಿದೆ. ಸೌಮ್ಯ ತುಂಬಾ ಅದೃಷ್ಟವಂತಳು. ಸೌಮ್ಯ ಬರುವವರೆಗೂ ನೀನೇ ನನ್ನ ಜೊತೆ ಇರು ಎಂದು ಮತ್ತೆ ನನ್ನನ್ನು ಒಳಕೊಂಡರು. ಮರುದಿನ ಬೆಳಗ್ಗೆ ಅವರು ಸ್ನಾನ ಮುಗಿಸಿ ಕೆಂಪು ಸೀರೆಯಲ್ಲಿ ಬಂದಾಗ ನಾನು ಮತ್ತೆ ಮಂತ್ರಮುಗ್ಧನಾದೆ. ಅವರನ್ನು ಒಳಕೊಂಡು ಕೋಣೆಗೆ ಒಯ್ಯಲು ಪ್ರಯತ್ನಿಸಿದೆ. ಆದಿತ್ಯ ಎಚ್ಚೆತ್ತಾನೆ, ಆಫೀಸ್ಗೂ ತಡವಾಗುತ್ತೆ ಎಂದೆ. ಅವರು ಮುಖ ಚುಚ್ಚಿ, ಇವತ್ತು ದಯವಿಟ್ಟು ನನ್ನನ್ನು ಬಿಟ್ಟು ಹೋಗಬೇಡ ಎಂದು ಕೈ ಹಿಡಿದು ಕೋಣೆಗೆ ಕರೆದೊಯ್ದರು. 2 ಗಂಟೆಗಳ ಕಾಲ ಇಬ್ಬರೇ ಜಗತ್ತಿನಲ್ಲಿ ಮುಳುಗಿದ್ದೆವು. ಸೌಮ್ಯ ತವರು ಮನೆಯಲ್ಲಿದ್ದಳು. ಶ್ರುತಿ ಮೇಡನ್ ಗಂಡ ದುಬೈಯಲ್ಲಿದ್ದ. ಅಂದಿನಿಂದ ಆದಿತ್ಯ ನಿದ್ದೆ
ಹೋಗುತ್ತಿದ್ದಂತೆ ನಾವಿಬ್ಬರೂ ಪ್ರತಿ ರಾತ್ರಿ ಒಟ್ಟಿಗೆ ಸಮಯ ಕಳೆಯುತ್ತಿದ್ದೆವು ಒಂಟಿತನದ ಆಳದಲ್ಲಿ. ಒಬ್ಬರಿಗೊಬ್ಬರು ಆಸರೆಯಾಗಿ ಕತೆ ಇಲ್ಲಿಗೆ ಮುಗಿಯಿತು. ಇದೊಂದು ಕತೆಯಷ್ಟೇ. ಕಥೆ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಹೇಳಿ. ನನ್ನ ಚಾನೆಲ್ಗೆ ಹೊಸಬ್ಬರು ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿಕೊಂಡು ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ. ಓಕೆನಾ? ಮತ್ತೊಮ್ಮೆ ಮೀಟ್ ಮಾಡೋಣ ಮತ್ತೊಂದು ರೋಚಕವಾಗಿರುವಂತಹ ಕತೆ ಜೊತೆಗೆ. ಅಲ್ಲಿವರೆಗೂ ಬೈ ಬೈ. ಮೋಡಿ ಸಂಭೋಗ ವಶೀಕರಣ ಸ್ಪೆಷಲಿಸ್ಟ್. ವಶೀಕರಣಕ್ಕೋಸ್ಕರನೇ ಕರೆ ಮಾಡಿ. ಮಹಾಕಾಳಿ ತಾಂತ್ರಿಕ ಪೀಠಂ ಶ್ರೀ ಮಹಾ ಅಘೋರ ತಪಸ್ವಿ ನಿಮ್ಮ ಪ್ರೀತಿಯನ್ನ ಮರಳಿ ಪಡೆಯಬೇಕೇ? ನಿಮ್ಮ ಪ್ರೀತಿಯನ್ನ ಮನೆಯಲ್ಲಿ ಒಪ್ಪುತ್ತಿಲ್ಲವೇ? ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮಂತೆ ಆಗಬೇಕೇ? ಲವ್ ಮ್ಯಾರೇಜ್ ನಲ್ಲಿ ಕುಟುಂಬದಿಂದ ಕಿರಿಕಿರಿಯಾಗುತ್ತಿದೆಯೇ? ನಿಮ್ಮ ಪತಿ ಅಥವಾ ಪತ್ನಿಗೆ ಪರಸ್ತ್ರೀ ಸಹವಾಸ ಬಿಡಿಸಬೇಕೇ? ಇಲ್ಲಿದೆ ಶಾಶ್ವತ ಪರಿಹಾರ. ವಶೀಕರಣ ಮತ್ತು ಶತ್ರು ಮುತ್ತಿಗೆಗೆ ಓಪನ್ ಚಾಲೆಂಜ್. ನಿಮ್ಮ ಕೆಲಸ ಕೇವಲ 2 ಗಂಟೆಯಲ್ಲಿ ಶಾಶ್ವತ ಸಮಾಧಾನ ಇಲ್ಲಿದೆ. ಕೆಲಸ ಆಗದಿದ್ದಲ್ಲಿ ನಿಮ್ಮ ಹಣ ವಾಪಸ್. ಗುಪ್ತ ಅಘೋರ ವಾಮ ಪದ್ಧತಿಯಿಂದ ಇಲ್ಲಿ ಶಾಶ್ವತ ಪರಿಹಾರ ಗ್ಯಾರಂಟಿ.